ನನ್ನ ಹೆಸರು ನವೀನ. ನಾನು ಅಪ್ಪ ಅಮ್ಮನ ಮುದ್ದಿನ ಮಗ. ಊರಲ್ಲೇ ಸ್ಕೂಲು ಕಾಲೇಜು ಎಲ್ಲನೂ ಮುಗಿಸ್ಕೊಂಡೆ. 2 ವರ್ಷದಿಂದ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀನಿ. ಆದರೆ ಎಲ್ಲೂ ಕೂಡ ಕೆಲಸನೇ ಆಗ್ತಾಯಿಲ್ಲ. ಗೌರ್ಮೆಂಟ್ ಕೆಲಸಕ್ಕೂ ಅರ್ಜಿ ಹಾಕಿ ಎಕ್ಸಾಮ್ ಕೂಡ ಬರೆದಿದ್ದೀನಿ. ಹಾಗೆ ಪ್ರೈವೇಟ್ ಕೆಲಸಕ್ಕೂ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ಕೆಲಸನೇ ಸಿಗ್ತಾಯಿಲ್ಲ. ಮನೆಯಲ್ಲೇನೂ ಪ್ರಾಬ್ಲಮ್ ಇಲ್ಲ, ಆದರೆ ಊರವರೆಲ್ಲ ನಾನು ರೋಡಿಗೆ ಇಳ್ದಿದ ತಕ್ಷಣ ಏನೋ ನವೀನ ಇನ್ನೂ ಕೆಲಸ ಸಿಕ್ಕಿಲ್ವಾ ಅಂತ ಕೇಳ್ತಾರೆ. ಆ ರೀತಿ ಕೇಳಿದಾಗೆಲ್ಲ ನಿಜಕ್ಕೂ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಏನು ಮಾಡೋದು? ನಾನು ಕೂಡ ಪ್ರಯತ್ನ ಪಡ್ತಾನೇ ಇದ್ದೀನಿ, ಆದರೆ ಎಲ್ಲೂ ಆಗ್ತಾನೇ ಇಲ್ಲ. ಈಗೊಂದು ವಾರದಿಂದ ಈಚೆಗೆ ಹೊರಗಡೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀನಿ. ಊರವರೆಲ್ಲ ಕೇಳಿದ ಪ್ರಶ್ನೆನೇ ಕೇಳಿ 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 ಹಿಂಸೆ ಮಾಡ್ತಿದ್ರು. ಅದಕ್ಕೋಸ್ಕರ ಅಮ್ಮ ಅಪ್ಪ ನಾನು ಆ ರೀತಿ ಇರೋದನ್ನು ನೋಡಿ ಕೊರಗ್ತಾ ಇದ್ದಾರೆ. ಯಾವಾಗಲೂ ಅಪ್ಪ ಹೇಳ್ತಾರೆ, ಯಾಕೋ ಇಷ್ಟೊಂದು ಯೋಚನೆ ಮಾಡ್ತೀಯಾ, ನಮಗೇನು ಬರೋಣ, ಎಷ್ಟೊಂದು ಹೊಲ ಗದ್ದೆ ಎಲ್ಲ ಇದೆ, ಕೆಲಸ ಸಿಗದೇ ಇದ್ದರೆ ಏನಂತೆ, ಭೂಮಿ ತಾಯಿ ನಮ್ಮ ಕೈ ಹಿಡಿತಾಳೆ ಅಂತ. ಆದರೆ ನನಗೆ ಸಮಾಧಾನವೇ ಇಲ್ಲ. ಇಲ್ಲ ಅಪ್ಪ, ನನಗೇನಾದರೂ ಒಂದು ಕೆಲಸ ಬೇಕೇ ಬೇಕು ಅಂತ ಹೇಳ್ತಾನೆ ಇದ್ದೀನಿ. ಅಮ್ಮ ಕೂಡ ಬಂದು ಪಕ್ಕದಲ್ಲಿ ಕೂತು, ನೀನು ಬೆಂಗಳೂರಿಗೆ ಹೊರಟೋಗೋ, ಅಲ್ಲಿ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾಳೆ. ನಾನು ಕೂಡ ಅಮ್ಮ ಹೇಳಿದ್ದೆ ಸರಿ ಅಂತ ಅಂದ್ಕೊಂಡೆ. 2 ದಿನ ಬಿಟ್ಟು ಹೋಗ್ತೀನಮ್ಮ ಅಂತ ಹೇಳಿ ಸುಮ್ಮನೇನೂ ಆದೆ. ಆದರೆ ಇದ್ದಕ್ಕಿದ್ದಂತೆ ನನಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕೇ ಬಿಡೋದ. ಮನೆಗೆ ಲೆಟರ್ ಬಂದಿದ್ದ ತಕ್ಷಣ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಆ ಖುಷಿನ ಅಪ್ಪ ಅಮ್ಮನ ಹತ್ರ ಬಂದು ಹೇಳ್ಕೊಂಡೆ. ಇಡೀ ಊರಿಗೂರೇ ಟಾಮ್ ಟಾಮ್ ಮಾಡಿದೆ ಅಂತೀನಿ, ನಂಗೆ ಕೆಲಸ ಸಿಕ್ತು ಅಂತ. ಎಲ್ಲರೂ ಖುಷಿಪಟ್ಟರು. ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಜನ ಖುಷಿಪಟ್ಟರು, ಸ್ವಲ್ಪ ಜನ ಅಂತ ಮೂತಿನೂ ತಿರುಗಿಕೊಂಡ್ರು. ಯಾರಾದರೂ ಹೆಂಗಾದರೂ ಮಾಡ್ಕೊಳ್ಳಿ, ನನಗಂತೂ ಗೌರ್ಮೆಂಟ್ ಕೆಲಸ ಸಿಕ್ತಲ್ಲ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿ ಮಾರನೇ ದಿನವೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಟೆ. ಅಮ್ಮ ಅಂತೂ ಉಪ್ಪಿನಕಾಯಿ ಚಟ್ನಿ ಪುಡಿ ಅದು ತೊಗೊಂಡೋಗು ಇದು ತೊಗೊಂಡೋಗು ಅಂತ ಹೇಳ್ತಾನೆ ಇದ್ದರು. ಅದಕ್ಕೆ ನಾನು ಅಮ್ಮನ ಕೂರಿಸಿ ಸಮಾಧಾನವಾಗಿ, ಅಮ್ಮ ನಾನು ಈಗ ತಾನೇ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ, ಅಲ್ಲಿನ್ನೂ ಹೋಗಿ ನನ್ನ ಮನೆ ನೋಡಬೇಕು, ಮನೆ ಸೆಟ್ ಆಗಬೇಕು, ಈಗೆಲ್ಲ ಇದನ್ನು ತೊಗೊಂಡೋಗಿ ಎಲ್ಲಿ ಇಟ್ಕೊಳ್ಳಿ ಹೇಳಿ, ಫಸ್ಟು ಮನೆ ನೋಡಿ ಅಲ್ಲೆಲ್ಲ ಸೆಟ್ ಮಾಡಿ ಮತ್ತೆ ಊರಿಗೆ ಬರ್ತೀನಿ, ಆಗ ಎಲ್ಲನೂ ರೆಡಿ ಮಾಡಿಡು, ನಾನು ತಗೊಂಡೋಗ್ತೀನಿ ಸರಿನಾ ಅಂತ ಅಮ್ಮಂಗೆ ಸಮಾಧಾನ ಮಾಡಿ ಬೆಂಗಳೂರಿಗೆ ಹೊರಟೆ. ಬೆಂಗಳೂರಿಗೆ ಹೋಗಿ ಏನು ಮಾಡೋದು ಅಂತ ನನ್ನ ತಲೆನಲ್ಲಿ ಕೋರಿತಾನೇ ಇತ್ತು. ನನ್ನ ರಾಜ ಒಬ್ಬ ಇದ್ದ. ರಾಜ ಅಂದರೆ ಬೇರೆ ಯಾರೂ ಅಲ್ಲ, ಕನ್ಫ್ಯೂಸ್ ಆಗಬೇಡಿ, ನನ್ನ ಬೈಕ್ನ ನನ್ನ ರಾಜ ಅಂತಲೇ ಕರೆಯೋದು. ಸೊ ನನ್ನ ರಾಜನ ತಗೊಂಡು ಹೊರಟೆ. ದಾರಿಯುದ್ದಕ್ಕೂ ಯೋಚನೆ. ನಂಗಲ್ಲಿ ಯಾರೂ ಸಂಬಂಧಿಕರಿಲ್ಲ, ಸ್ನೇಹಿತರಂತೂ ಮೊದಲೇ ಇಲ್ಲ. ಈಗೇನು ಮಾಡೋಣ ಅಂತ ಯೋಚನೆ. ಮೊದಲು ಯಾವುದಾದ್ರೂ ಒಂದು ಹೋಟೆಲಲ್ಲಿ ರೂಮ್ ಮಾಡೋಣ, ಆಮೇಲೆ ಮನೆ ಹುಡುಕಬೇಕು, ಮನೆ ಸಿಕ್ಕಿದ ಮೇಲೆ ಅಲ್ಲಿಗೆ ಶಿಫ್ಟ್ ಆದರೆ ಆಯಿತು ಅಂತ ಯೋಚನೆ ಮಾಡಿಕೊಂಡು ಸರಿ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದು ಇಳಿದೆ. ಯಾವುದೋ ಲಾಡ್ಜಲ್ಲಿ ಒಂದು ರೂಮ್ ಸಿಕ್ತು, ಅಲ್ಲೇ ಉಳ್ಕೊಂಡೆ. ಮರುದಿನ ಆಫೀಸ್ಗೆ ಹೋಗಿ ರಿಪೋರ್ಟು ಮಾಡಿಕೊಂಡೆ. ಅಲ್ಲಿ ನನ್ನ ಮ್ಯಾನೇಜರ್ ಎಲ್ಲರೂ ಪರಿಚಯನೂ ಮಾಡಿಸ್ಕೊಟ್ರು. ಅದರಲ್ಲಿ ಚಂಚಲ ಅನ್ನೋ ಕಂಪ್ಯೂಟರ್ ಆಪ್ರೇಟರ್ ಹತ್ತಿರ ನನ್ನನ್ನು ಬಿಟ್ಟರು, ನನಗೆ ಆಫೀಸಿನ ಕೆಲಸನ ಹೇಳ್ಕೊಡೋದಕ್ಕೆ. ಅವಳಿಗೆ ಹೇಳಿದ್ರು. ಅವಳು ಸರಿ ಅಂತ ನನ್ನ ಪಕ್ಕದಲ್ಲೇ ಖಾಲಿ ಚೇರಲ್ಲಿ ಕೂರೋದಕ್ಕೆ ಹೇಳಿದ್ಲು. ಚಂಚಲ, ಹೆಸರೇ ಎಷ್ಟು ಚಂಚಲವಾಗಿದೆ ಅಲ್ಲ. ಸುಮಾರು 25 ವರ್ಷದ ಮದುವೆಯಾಗದ ಹುಡುಗಿ. ತುಂಬ ಮಾತಿನ ಮಲ್ಲಿ ಕಂಡ್ರೆ ಬಾಯಿ ಬಿಟ್ಟರೆ ಮುಚ್ಚೋದೇ ಇಲ್ಲ. ಅವಳ ಅಂಗಾಂಗಗಳು ಕೇಳಬೇಡಿ, ಹಾಕಿದಿದ್ದು ಚೂಡಿದಾರೆ ಆದರೂ ಅದರಲ್ಲೆಲ್ಲ ಪ್ರದರ್ಶನ ಆಗ್ತಿತ್ತು. ಆ ರೇಂಜಲ್ಲಿತ್ತು ಉಬ್ಬು ತಗ್ಗುಗಳು. ನನ್ನ ಕಣ್ಣಿಗಂತೂ ಒಳ್ಳೆ ರತಿ ದೇವಿ ಥರ ಕಾಣಿಸ್ತಿದ್ಲು. ನಾನಂತೂ ನನ್ನ ಮಾತಿನ ಮಧ್ಯೆ ನನಗಿಲ್ಲಿ ರೂಮ್ ಸಿಗತ್ತಾ ಅಂತ ಕೇಳೇ ಬಿಟ್ಟೆ. ಅವಳು, ನೀವು ರೂಮ್ ಹುಡುಕ್ತಾ ಇದ್ದೀರಾ? ಸರಿ ಬಿಡಿ, ಒಳ್ಳೆಯದೇ ಆಯಿತು. ನೀವೇನಾದರೂ ಬರೋದಿದ್ರೆ ನಮ್ಮ ಮನೆ ಒಂದು ಪೋರ್ಷನ್ ನಿಮಗೆ ಬಿಟ್ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ಲು. ಹಾಂ, ನನಗೂ ಕೂಡ ಅದೇ ಬೇಕಾಗಿತ್ತು. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ,
ವೈದ್ಯ ಹೇಳಿದ್ದು ಹಾಲು ಅನ್ನ. ಹಾಗಾಯ್ತು ನನಗಂತೂ. ಏನೋ ಮೊಸರನ್ನ ಕೊಡಿ ಅಂತ ಕೇಳಿದ್ರೆ ಬಿರಿಯಾನಿನೇ ಕೊಟ್ಟಷ್ಟು ಖುಷಿಯಾಗೋಯ್ತಪ್ಪ. ನಾನು ಹಿಂದೂ ಮುಂದೆ ಯೋಚನೆ ಮಾಡಿದೆ, ಒಪ್ಕೊಂಡೇ ಬಿಟ್ಟೆ. ಯಾರಾದರೂ ಈ ಅವಕಾಶನ ತಪ್ಪಿಸೋದುಂಟಾ? ಚಾನ್ಸೇ ಇಲ್ಲ. ಇವಳಂತ ರೂಪಸಿ ಹತ್ರದಲ್ಲೇ ಇರ್ತಾಳೆ ಅಂತ ಅಂದ್ಕೊಂಡ್ರೆ ಯಾವ ಮುಟ್ಟಾಳತನೇ ಬೇಡ ಅಂತಲೇ ಹೇಳಿ ಸರಿ ಅಂತ ಒಪ್ಪಿಗೆ ಕೊಟ್ಬಿಟ್ಟೆ. ಸಾಯಂಕಾಲ ಇಬ್ಬರು ಸೇರಿ ನಾನು ಹೋಟೆಲ್ ರೂಮ್ ಮಾಡಿದ್ನಲ್ಲ, ಆ ರೂಮ್ಗೆ ಹೋಗಿ ಆ ರೂಮ್ನ ಚೆಕ್ಔಟ್ ಮಾಡಿ ಲಗೇಜ್ನ ಬೈಕಲ್ಲಿ ಇಟ್ಕೊಂಡು ಅವಳನ್ನೂ ಹಿಂದೆಗಡೆ ಕೂರಿಸ್ಕೊಂಡು ನನ್ನ ರಾಜನ ಅಂಬಾರಿನಲ್ಲಿ ಮನೆಗೆ ಬಂದ್ವಿ. ಮನೆಯಲ್ಲಿ ಒಬ್ಬ ಸಣ್ಣಕ್ಳು ಗಂಡಸನ್ನ ತೋರಿಸಿ ಇವನೇ ನನ್ನ ಗಂಡ ಅಂತ ಪರಿಚಯ ಮಾಡಿಸಿದ್ಲು. ಅಯ್ಯಯ್ಯೋ, ಇವಳು ಮದುವೆನೇ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಮದುವೆನೇ ಆಗ್ಬಿಟ್ಟಿದ್ದಾಳ ಅಂತ ಒಂದು ಕ್ಷಣ ಆಶ್ಚರ್ಯ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆದೆ. ಅವನಂತೂ ರೂಮಲ್ಲಿ ಕೂತ್ಕೊಂಡು ತನ್ನ ಪಾಡಿಗೆ ತಾನು ಕುಡಿತಿದ್ದ. ನನಗಂತೂ ಅಯ್ಯೋ ಅನ್ನಿಸ್ತು. ಇಷ್ಟೊಂದು ಸುಂದರವಾಗಿರೋ ಈ ಚಂಚಲೆ ಮನಸ್ಸಿರೋ ಚಂಚಲಂಗೆ ಇಂಥ ನರ್ಪೆತ್ಲ ಗಂಡನ. ಅಯ್ಯಯ್ಯೋ, ಈ ದೇವ್ರಿಗೆ ಯಾರ ಜೋಡಿ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಒಂದು ಕ್ಷಣ ಚಂಚಲಾಳ ಮೇಲೆ ಕನಿಕರನೂ ಬಂದ್ಬಿಡ್ತು. ಬರುತ್ತೆ ಗಂಡು ಜಾತಿ, ಏನು ಮಾಡೋಕ್ಕಾಗತ್ತೆ? ಯಾವ ಹುಡುಗಿರು ನೋಡಿದ್ರು ಕನಿಕರ ಬಂದೇ ಬರ್ತದೆ. ತನ್ನ ಗಂಡ ಕುಡುಕ, ದುಡ್ಡಿನ ಸಲುವಾಗಿನೇ ನಾನು ನಿನಗೆ ಬಾಡಿಗೆ ಕೊಟ್ಟಿದ್ದು ಅಂತ ಒಂಥರ ನಗ್ತಾ ಹೇಳಿದ್ಲು. ಸಮಥಿಂಗ್ ಏನೋ ಎಲ್ಲೋ ಮಿಸ್ ಹೊಡಿತೈತೆ ಅಂತ ಅನ್ನಿಸ್ತು ಅವಳು ನಗಾಡೋದು ನೋಡಿ. ಅವಳಿಗೆ ಮದುವೆ ಆದರೂ ಅವಳು ಇನ್ನೂ ಮಸ್ತ್ ಫಿಗರ್ ಆಗೇ ಇದ್ಲು ಕಣ್ರಿ. ಈ ಮದುವೆ ಆಗಿರೋರು ಇರ್ತಾರಲ್ಲ ಆಂಟಿ ಥರ, ಆ ಥರ ಇರಲೇ ಇಲ್ಲ. ನಾನು ಅಂದ್ಕೊಂಡೆ ಈ ದಡ್ಡ ಬಡ್ಡಿ ಕುಡುಕನ ನಮಗ ಮೇ ಬಿ ಇವನು ಹೆಂಡ್ತಿನ ಇವನು ಸರಿಯಾಗಿ ಬಳಸ್ಕೊಂಡೇ ಇಲ್ಲ ಅನಿಸುತ್ತೆ. ಅದಕ್ಕೆ ನೋಡು ಇನ್ನು ಹುಡುಗಿ ಥರನೇ ಅವಳೆ. ಅಬ್ಬಬ್ಬ, ನನಗೇನಾದರೂ ಈ ಥರ ಮೈಕೈ ತುಂಬ್ಕೊಂಡಿರುವಂಥ ಹುಡುಗಿ ಸಿಕ್ಬಿಟ್ರೆ ಸಿಕ್ಕಾಪಟ್ಟೆ ಸಕ್ಕದಾಗಿ ಮಜಾ ಮಾಡಿಬಿಡ್ಬೋದು ಅಂತ ನಾನು ಮನಸ್ಸಲ್ಲೇ ಲೆಕ್ಕಾಚಾರ ಹಾಕ್ತೆ. ನಂತರ ಊಟ ಮಾಡಬೇಕಿತ್ತು. ಅದಕ್ಕೆ ಅವಳು ಬಂದು, ನವೀನ್ ಅವರೇ, ನೀವು ಅಡುಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಊಟನ ನಮ್ಮ ಮನೇಲೇ ಮಾಡಿವ್ರಂತೆ ಅಂತ ಹೇಳಿದ್ಲು. ಅಯ್ಯಯ್ಯೋ, ಎಲ್ಲಾದರೂ ಉಂಟೆ ಇರೋದಕ್ಕೆ ಮನೆ ಕೊಟ್ಟಿದ್ದೀರಾ, ಊಟನೂ ಕೊಡಿ ಅಂತ ಕೇಳೋಕ್ಕಾಗತ್ತಾ ಅಂತ ಹೇಳಿದ್ರೆ, ನೀವೇನೂ ಬೇಜಾರು ಮಾಡ್ಕೋಬೇಡಿ, ನೀವು ಹೋಟೆಲ್ ಕೊಡೋ ದುಡ್ಡನ್ನೇ ನನಗೆ ಕೊಟ್ಟರೆ ಆಯ್ತಪ್ಪ ಅಂತ ಹೇಳಿದ್ಲು. ನಾನು ಸರಿ ಬಿಡು, ಹೋಟೆಲ್ಗಾದರೂ ದುಡ್ಡು ಕೊಟ್ಟು ಖರ್ಚು ಮಾಡಲೇಬೇಕಲ್ವ, ನಾನಂತೂ ಸಿಕ್ಕಾಪಟ್ಟೆ ದುಡ್ಡು ಸೋಂಬೇರಿ, ಮಾಡ್ಕೊಂಡು ತಿನ್ನೋಕ್ಕಂತೂ ನನ್ನ ಕೈಲಿ ಆಗಲ್ಲ, ಸರಿ ಅಂತ ಒಪ್ಕೊಂಡೆ. ತಿಂಗಳಿಗೆ ಬಾಡಿಗೆ ಮತ್ತು ಊಟ ಎಲ್ಲನೂ ಸೇರಿ ಒಂದು 5,000 ಕೊಡ್ತೀನಿ ಅಂತ ಹೇಳಿದೆ. ಅವಳು ಸರಿನಪ್ಪ ನೀನು ಅಷ್ಟೇ ಕೊಡು ಅಂತ ಹೇಳಿ ಒಪ್ಕೊಂಡ್ಳು. ನಾವಿಬ್ಬರು ಊಟ ಮಾಡಿ ಆವತ್ತಿನ ದಿನ ಹೋಗಿ ಮಲ್ಕೊಂಡ್ಬಿಟ್ವಿ. ಮರುದಿನದಿಂದ ದಿನ ಆಗಲೂ ನಾವಿಬ್ಬರು ನನ್ನ ರಾಜನ್ನ ಮೇಲೇ ಕೂತ್ಕೊಂಡು ಮನೆಯಿಂದ ಆಫೀಸ್ಗೆ, ಆಫೀಸಿಂದ ಮನೆಗೆ ಬರ್ತಿದ್ವಿ. ಇಬ್ಬರು ಒಂದೇ ಕಡೆ ಕೆಲಸಕ್ಕೆ ಹೋಗೋದು, ಒಂದೇ ಮನೆಯಲ್ಲಿ ಇರೋದು ಅಂದಮೇಲೆ ಬೇರೆ ಬೇರೆ ಯಾಕೆ ಹೋಗಬೇಕು ಅಲ್ವಾ? ಮತ್ತೆ ಅದಕ್ಕೋಸ್ಕರ ದಿನ ಕಳೀತಾ ಹೋಯಿತು. ಚಂಚಲ ನನಗಂತೂ ಒಂಥರ ಅವಳ ಹತ್ರ ಬಂದರೆ ಸಾಕು ನನ್ನ ಮನಸ್ಸಲ್ಲಿ ಸಂಚಲನೇ ಎಬ್ಬಿಸ್ಬಿಡ್ತಿದ್ಲು. ಆ ಥರ ಇದ್ಲು. ಅವಳ ಹತ್ರ ಬಂದರೆ ನನ್ನ ಹಾರ್ಟ್ ಬೀಟ್ ಒಂದು ಕ್ಷಣ ಸ್ಕಿಪ್ ಆಗಿಬಿಡ್ತಿತ್ತು, ಜೋರಾಗಿ ಬಡ್ಕೊಳಕ್ಕೆ ಶುರು ಮಾಡಿಬಿಡ್ತಿತ್ತು. ಎಷ್ಟು ಅಂದರೆ ನನ್ನ ಅಕ್ಕಪಕ್ಕ ಇರೋರಿಗೂ ಕೇಳಿಸೋ ಅಷ್ಟು. ಅದಕ್ಕೆ ಸಮಾಧಾನ ಮಾಡಿ ಬೆಣ್ಣೆ ಹಚ್ಚಿ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡ್ತಿತ್ತು. ಅಷ್ಟು ಬಡ್ಕೊತಿತ್ತು. ಅವಳ ಸೌಂದರ್ಯನ ನೋಡಿದ್ರಂತೂ ನನಗೊಂಥರ ನಿಶೆ ಏರ್ದಂಗೆ ಕಿಕ್ ಆಗಿಬಿಡ್ತಿತ್ತು. ಅಷ್ಟು ಚೆನ್ನಾಗಿದ್ಲು ಕಣ್ರಿ. ಆದರೆ ಏನು ಮಾಡೋದು, ಪಕ್ಕದಲ್ಲೇ ಇದ್ದರೂ ಕೈಗೆಟಕ್ಸೋಕ್ಕಾಗ್ತಾ ಇಲ್ವಲ್ಲ ಅಂತ ದಿನಾ ರಾತ್ರಿ ಮರುಗ್ತಾ ಇದ್ದೆ. ಅಂಥ ದಿನವೂ ಯಾವಾಗ ಬರುತ್ತೆ, ಬೇಗ ಬರಲಿ ಅಂತ ಕಾಯ್ತಾನೇ ಇದ್ದೆ. ಅವಳಂತೂ ದಿನ ಬೈಕಲ್ಲಿ ಹೋಗಬೇಕಾದ್ರೆ ಹತ್ರನೇ ಕೂತ್ಕೋತಿದ್ಲು. ನಾನಂತೂ ಬೇಕು ಅಂತಲೇ ಬ್ರೇಕ್ ಆಗ್ತಿದ್ದೆ. ಆದರೂ ಕೂಡ ಏನೂ ಮಾಡ್ತಿರ್ಲಿಲ್ಲ. ಮಾತಾಡಬೇಕಾದ್ರಂತೂ ನನ್ನ ಮೈ ಮುಟ್ಕೊಂಡೇ ಮಾತಾಡ್ತಿದ್ಲು. ಮನೆಯಲ್ಲಿ ದುಪ್ಪಟನೂ ಹಾಕ್ಕೊಳ್ತಿರ್ಲಿಲ್ಲ.
ಆಗಾಗ ನನ್ನ ಮುಂದೆ ಬಗ್ಗಿ ಎದ್ದು ಇಡೀ ಅವಳ ಸೌಂದರ್ಯನ ಪ್ರದರ್ಶನಕ್ಕೆ ಇಟ್ಬಿಡ್ತಿದ್ಲು. ಹಾಗೋ ಈಗೋ ನಾನಂತೂ ಕಂಟ್ರೋಲ್ ಮಾಡಿಕೊಂಡು ಸಾಕಾಗೋಗಿತ್ತು. ಏನು ಮಾಡೋದು, ಹಾಗೆಲ್ಲ ನೋಡಿದಾಗ ಎದ್ದೋಗ್ಬಿಟ್ಟು ಗಟ್ಟಿಯಾಗಿ ಅಪ್ಕೊಂಡು ಬಿಡೋಣ ಅಂತ ಅನ್ನಿಸ್ಬಿಡ್ತಿತ್ತು. ಆದರೂ ಕೂಡ ಅಯ್ಯಯ್ಯೋ ಹಂಗೆಲ್ಲ ಮಾಡಿಬಿಟ್ರೆ ತೆಗ್ದೆರಡು ಬಾರಿಸ್ಬಿಟ್ರೆ ಅಂತ ಸುಮ್ಮನೆ ಆಗೋಗ್ತಿದ್ದೆ. ಅದು ಅಲ್ಲದೆ ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು, ಎಲ್ಲರಿಗೂ ಬಂದು ಹೇಳಿಬಿಟ್ರೆ ಕೆಲಸಕ್ಕೇನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಈ ರೀತಿ ಎಲ್ಲ ಯೋಚನೆ ಬಂದಾಗ ಸುಮ್ಮನಾಗ್ಬಿಡ್ತಿದ್ದೆ. ಆದ್ರೂ ಅವಳದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಹೋಯಿತು. ಇದರಿಂದ ನನಗೂ ನನ್ನ ಮೈ ಬಿಸಿ ಏರ್ತಾ ಹೋಯಿತು. ಹೆಣ್ಣಾಗಿ ಅವಳೇ ಎಷ್ಟೊಂದು ಮುಂದುವರಿತಾ ಇರಬೇಕಾದ್ರೆ ನಾನು ಗಂಡಸು, ನಾನು ಯಾಕೆ ಸುಮ್ಮನಿರಬೇಕು ಅಂತ ನಾನು ಕೂಡ ಅವತ್ತಿಂದ ಅವಳು ಮುಟ್ಟಿದ್ದಕ್ಕೆ ಸ್ಪಂದಿಸ್ತಾ, ಅವಳ ಬಗ್ಗೆ ಎದ್ದಾಗ ಸ್ಮೈಲ್ ಕೊಡ್ತಾ, ಪೋಲಿ ಜೋಕ್ಗಳನ್ನು ಹೇಳ್ತಾ, ಅವಳ ಸೌಂದರ್ಯನ ಹೊಗಳ್ತಾ, ಆವಾಗವಾಗ ಟೈಮ್ ಸಿಕ್ಕಾಗೆಲ್ಲ ಅವಳನ್ನು ಮುಟ್ಟಿ ಮಾತಾಡಿಸ್ತಾ ಸುಮ್ಮನೆ ಮಜಾ ತಗೊಳ್ತಾ ಇದ್ದೆ. ಅವಳ ಗಂಡ ಯಾವಾಗಲೂ ಅಲ್ಲೇ ಮನೆ ಒಳಗಡೆನೇ ಬಿದ್ದಿರ್ತಿದ್ದ. ಅದಕ್ಕೋಸ್ಕರ ಒಂಥರ ಭಯ ಆಗ್ತಿತ್ತು. ಆದರೆ ಏನು ಮಾಡೋದು, ನನ್ನ ತಮ್ಮ ಕೇಳಬೇಕಲ್ಲ, ಎದ್ದೆದ್ದು ನಿಂತ್ಕೊಬಿಡ್ತಿದ್ದ ಅವಳನ್ನ ನೋಡಿದ ತಕ್ಷಣ. ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಒಂದಿನ ಅವತ್ತು ನನ್ನ ಕೈಲಿ ಆಗಲೇ ಇಲ್ಲ, ಕಣ್ಣು ಮುಚ್ಚಿದ್ರೆ ಸಾಕು ಅವಳೇ ನೆನಪಾಗ್ತಿದ್ಲು. ಸರಿ ಇವತ್ತು ಏನಾದರೂ ಮಾಡಿ ನನ್ನ ಆಸೆನ ತೀರಿಸ್ಕೊಳ್ಳೇಬೇಕು ಅಂತ ಎದ್ದು ರೂಮಿಂದ ಹೊರಗೆ ಬಂದೆ. ಅವಳ ಗಂಡ ಕುಡಿದು ಹಾಲಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಸೀದಾ ಅವ್ರ ಗಂಡನ ಹತ್ರ ಬಂದು ಬಗ್ಗು ನೋಡಿದೆ, ಎಲ್ಲಾದರೂ ಎಚ್ಚರಿಕೆ ಆಗಿಬಿಟ್ರೆ ಅಂತ. ಅವನು ದೇವರಣಿಗೂ ಹೇಳ್ತೀನಿ, ಪಕ್ಕದಲ್ಲಿ ಬಾಂಬ್ ಇದ್ದರೂ ಅವತ್ತು ಎಚ್ಚರಿಕೆ ಆಗ್ತಿರ್ಲಿಲ್ಲ ಬಿಡಿ, ಆ ರೇಂಜಲ್ಲಿ ಕುಡಿದ್ಬಿಟ್ಟಿದ್ದ. ಸರಿ ಅಂದ್ಬಿಟ್ಟು ಸೀದಾ ಚಂಚಲಾಳ ರೂಮ್ ಹತ್ರ ಹೋದೆ. ಏನು ಆಶ್ಚರ್ಯ ಅಂತೀರಾ, ಬಾಗಿಲೇ ಹಾಕಿರಲಿಲ್ಲ. ಸರಿ ಅಂದ್ಬಿಟ್ಟು ಒಳಗಡೆ ಹೋದರೆ ಒಂದು ನೈಟಿ ಹಾಕ್ಕೊಂಡು ಮಲ್ಕೊಂಡಿದ್ಲು. ಆ ನೈಟಿನೋ ಮೇಲ್ಗಡೆ ಜಿಪ್ ಓಪನ್ ಆಗಿತ್ತು, ಕೆಳಗಡೆ ಮೇಲೆ ಎತ್ಕೊಂಡ್ಬಿಟ್ಟಿತ್ತು. ಇನ್ನು ಆ ಅವಸ್ಥೆಲಿ ನೋಡಿ ನಾನು ಸುಮ್ಮನಿರೋಕ್ಕಾಗತ್ತಾ? ಸೀದಾ ಹೋಗೋಳು ಪಕ್ಕ ಮಲ್ಕೊಂಡು ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟೆ. ಅವಳಿಗೆ ಎಚ್ಚರ ಆಗೋಯ್ತು. ಅವಳು ಗಂಡ ಅಂತ ಅನ್ಕೊಬಿಟ್ಲು ಅನಿಸುತ್ತೆ. ಕುಡಿದು ಸಾಕಾಗಿಲ್ವಾ, ಸರಿಯಾಗಿ ಬಿದ್ಕೋ ಅಂತ ಅಂದ್ಲು. ನಾನು ಕತ್ಲೆನಲ್ಲಿ ಆಗಿದ್ದಾಗಲಿ ಮಾದಪ್ಪನ ಜಾತ್ರೆ ಅಂತ ಚೆನ್ನಾಗಿ ಅನುಭವಿಸ್ಬಿಟ್ಟೆ. ಅವಳು ಕೂಡ ಆರಾಮಾಗಿ ಅನುಭವಿಸಿ ಸುಮ್ಮನಾದ್ಲು. ಮೆತ್ತಗೆ ರಾತ್ರಿನಲ್ಲೇ ಎದ್ದು ಬಂದುಬಿಟ್ಟೆ ಅಂತೀನಿ. ಆಮೇಲೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗಬೇಕಾದ್ರೆ ಯಾಕೋ ಗಿಲ್ಟ್ ಫೀಲ್ ಆಗ್ತಾ ಇತ್ತು. ಗಾಡಿನಲ್ಲಿ ಅವಳು ಕೂತ್ಕೊಂಡಿದ್ಲು, ಹೇಳಿಬಿಡೋಣ ಅಂತ ಒಂದು ಮನಸ್ಸು, ಇಲ್ಲ ಬೇಡ ಅಂತ ಇನ್ನೊಂದು ಮನಸ್ಸು. ಹಂಗೋ ಹಿಂಗೋ ತಗೊಳ್ಕೊಂಡು ಕೆಲ್ಸಕ್ಕೂ ಹೋದೆ. ಕೆಲಸದಲ್ಲಿ ಮೂಡೇ ಇಲ್ಲ ಕೆಲಸ ಮಾಡೋದಕ್ಕೆ. ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಮನಸ್ಸು ಚುಚ್ಚಿ ಹೇಳ್ತಿತ್ತು. ಆ ಕಡೆಯಿಂದ ಬರಬೇಕಾದ್ರೆ ಅವಳೇ, ಏನಾಯಿತು ನಿನಗೆ, ಬೆಳಗ್ಗೆಯಿಂದ ಇಷ್ಟೊಂದು ಡಲ್ ಆಗಿದೆಯಾ ಅಂತ ಕೇಳಿದ್ಲು. ಅಲ್ಲೇ ಪಾರ್ಕ್ ಹತ್ರ ಬೈಕ್ ನಿಲ್ಲಿಸಿ ಅವಳನ್ನು ಒಳಗಡೆ ಕರ್ಕೊಂಡೋದೆ. ಅಲ್ಲೇ ಒಂದು ಬೇಂಚ್ ಮೇಲೆ ಕೂತ್ಕೊಂಡ್ವಿ. ಏನಾಯಿತು ಹೇಳು ಅಂತ ಕೇಳಿದ್ಲು. ನಾನೇನೋ ನಿನ್ಗೆ ಹೇಳ್ತೀನಿ, ಆದರೆ ನೀನು ಬೇಜಾರು ಮಾಡ್ಕೋಬಾರ್ದು, ಆದರೆ ಯಾರಿಗೂ ಹೇಳಲೂಬಾರ್ದು, ಬೇಕಾದರೆ ನಾನು ನಿಮ್ಮ ಮನೆಯಿಂದ ದೂರನೇ ಹೋಗ್ಬಿಡ್ತೀನಿ ಅಂತಂದೆ. ಫಸ್ಟು ವಿಷಯ ಹೇಳು ಮಾರಾಯ, ಆಮೇಲೆ ನೋಡೋಣ ಅಂತ ಅಂದ್ಲು. ಅದು ರಾತ್ರಿ ನಿನ್ನ ಜೊತೆ ಆ ರೀತಿಯೆಲ್ಲ ಮಾಡಿದ್ದು ನಿನ್ನ ಗಂಡ ಅಲ್ಲ, ನಾನು ಅಂತ ಹೇಳಿಬಿಟ್ಟೆ. ಅದಕ್ಕೆ ಅವಳು ಜೋರಾಗಿ ನಗೋದಕ್ಕೆ ಶುರು ಮಾಡಿಬಿಟ್ಲು. ನಾನು ಯಾಕೆ ಹೀಗೆ ನಗ್ತಾ ಇದೆಯಾ ಅಂತ ಕೇಳಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ರುದ್ರ ತಾಂಡವ ಆಡ್ಬಿಡ್ತಾಳೆ, ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾಳೆ, ಸಿಕ್ಕಿದ್ರಲ್ಲೇ ಒಡೆದೇ ಬಿಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಆದರೆ ಇವಳು ಇಷ್ಟು ಜೋರಾಗಿ ನಗ್ತಿದ್ದಾಳಲ್ಲ, ಹುಚ್ಚಿಗಿಚ್ಚಿ ಆಗ್ಬಿಟ್ಲಾ ಅಂತ ನೋಡ್ತಾ ಇದ್ದೆ. ಅದಕ್ಕೆ ಅವಳು ನಗ್ತಾ ಹೇಳಿದ್ಲು, ನನಗೆ ಕತ್ಲೆ ಇರ್ಬೋದು, ಆದರೆ ಗಂಡ ಯಾರು ಬೇರೆಯವ್ರು ಯಾರು ಅಂತ ಗೊತ್ತಾಗಲ್ಲ, ಅಷ್ಟೊಂದು ದಡ್ಡಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನನ್ನನ್ನು. ಆ ನರ್ಪೆತ್ಲ ನಾರಾಯಣ ಎಲ್ಲಿ, ನಿನ್ನಂಥ ಗಂಡಸೆಲ್ಲಿ? ಮದುವೆ ಆಗಿ ನಮ್ಮದು 2 ವರ್ಷ ಆಗ್ತಾಯಿದೆ. ಒಂದಿನಕ್ಕೂ ನನಗೆ ಈ ರೀತಿ ಸುಖನ ಕೊಟ್ಟೇ ಇರಲಿಲ್ಲ. ಆದರೆ ರಾತ್ರಿ ನೀನು ಮಾಡಿದ್ಯಲ್ಲ, ಎಷ್ಟು ತೃಪ್ತಿ ಆಯಿತು ಗೊತ್ತಾ? ನೀನು ಒಂದು ಉಸಿರಲ್ಲೂ ಗೊತ್ತಾಗ್ತಿತ್ತು ಅದು ನೀನೇ ಅಂತ. ಎಲ್ಲಿ ನೀನು ಅಂತ ಕಂಡಿಡ್ಬಿಟ್ಟು ಹೇಳಿಬಿಟ್ರೆ ಅರ್ಧಕ್ಕೆ ಕೆಲಸ ನಿಲ್ಲಿಸ್ಬಿಡ್ತೀಯೋ ಅಂತ ನಾನು ಹೇಳಲಿಲ್ಲ ಅಷ್ಟೆ, ಬಟ್ ನನಗೆ ನೀನೇ ಅಂತ ಗೊತ್ತು ಅಂತ ಹೇಳಿದ್ಲು. ಆಗ ಖುಷಿಯಿಂದ ಅವಳನ್ನ ಅಲ್ಲೇ ತಪ್ಕೊಂಡ್ಬಿಟ್ಟೆ. ಅಯ್ಯಯ್ಯೋ ಬಿಡು ಮಾರಯ್ಯ, ಇದು ಪಬ್ಲಿಕ್ ಪ್ಲೇಸ್, ಪಾರ್ಕಲ್ಲಿದ್ದೀವಿ ನಾವು,
ಮನೆ ಅಲ್ಲ ಅಂತ ಹೇಳಿದೆ. ಹಾಗಾದರೆ ನಿನಗೇನೂ ತೊಂದರೆ ಇಲ್ವಾ ಅಂತ ಕೇಳಿದೆ. ನನಗೇನೋ ತೊಂದರೆ ಆಗತ್ತೆ, ಪ್ರತಿದಿನ ರಾತ್ರಿ ನನ್ನ ಗಂಡ ಕೊಡ್ತಾನೆ ಅಂತ ವೆಯ್ಟ್ ಮಾಡ್ತಿರ್ತೀನಿ. ಆದರೆ ಅವನು ಒಂದು ದಿನಕ್ಕೂ ನನ್ನ ಕಡೆ ತಿರುಗೋ ನೋಡಿಲ್ಲ. ಗಂಡ ಕೊಡಬೇಕಾಗಿದ್ದನ್ನು ಪ್ರತಿ ರಾತ್ರಿ ನೀನು ಕೊಡ್ತೀಯ ಅಂದರೆ ನಾನು ಯಾಕೆ ಬೇಡ ಅಂದ್ಲಿ ಅಂತ ಅಂದೆ. ಅಷ್ಟೇ, ಫುಲ್ಲು ಖುಷಿಯಾಗ್ಬಿಟ್ಟ. ಸರಿ ಅಂದ್ಬಿಟ್ಟು ಮನೆಗೆ ಬಂದು ಪ್ರತಿದಿನ ರಾತ್ರಿ ಇದೇ ಕೆಲಸ. ಅವಳ ಗಂಡ ಇರಲಿ ಇಲ್ಲದೆ ಹೋಗಲಿ ನಮ್ಗೆ ಯಾವುದೇ ಮ್ಯಾಟ್ರೂ ಆಗಲ್ಲ. ಇನ್ನೋಳ ಗಂಡಗೆ ನಾನೇ ಒಂದೊಂದು ಬಾಟ್ಲು ತಂದು ಕೊಡ್ತಾಯಿದ್ದೀನಿ, ಕೊಡ್ಬಿಟ್ಟು ಆರಾಮಾಗಿ ಮಲ್ಕೊಳ್ಳಪ್ಪ ನೀನು ಹೆಂಡ್ತಿನ, ನಾನು ಆರಾಮಾಗಿ ಮಜಾ ಮಾಡ್ಕೋತೀನಿ ಅಂತ. ನನಗೆ ಇದ್ದಕ್ಕಿದ್ದಂಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋಯ್ತು. ನಿಜಕ್ಕೂ ನನಗೆ ಬೇರೆ ಕಡೆ ಹೋಗೋದಕ್ಕೆ ಮನಸ್ಸೇ ಇಲ್ಲ ಗೊತ್ತಾ. ಆದರೂ ಕೂಡ ಏನು ಮಾಡೋದು, ಗೌರ್ಮೆಂಟ್ ಜಾಬ್ ಅಲ್ವಾ, ಹೋಗಲೇಬೇಕು. ಸರಿ ಅಂತ ನಾನು ಹೋಗ್ಬೇಕಾದ್ರೆ ಚಂಚಲ ತುಂಬ ಅಳ್ತಾ ಇದ್ಲು. ನಂಗೆ ನಿನ್ನ ಕಳಿಸೋದಕ್ಕೆ ಮನಸ್ಸೇ ಇಲ್ಲ ಕಣೋ ಅಂತ. ಆದರೆ ಏನು ಮಾಡೋದು, ಹೋಗಲೇಬೇಕಲ್ಲ, ಬಾಯ್ ಅಂತ ಹೇಳಿ ಹೋದೆ. ಇವಾಗ ನನಗೂ ಮದುವೆ ಆಗಿದೆ, ಮಗು ಕೂಡ ಇದೆ. ಅದಾದಮೇಲೆ ನಾನು ಚಂಚಲನ್ನ ನೋಡಲೇ ಇಲ್ಲ. ನೆನ್ನೆ ನನಗೆ ಸಿಕ್ಕಿದ್ಲು ಮತ್ತೆ ಒಂದು ಮುದ್ದಾದ ಮಗು ಇತ್ತು ಜೊತೇಲಿ. ಅದನ್ನು ನೋಡಿದ ತಕ್ಷಣ ನಿಜಕ್ಕೂ ನಂಗೆ ಶಾಕ್ ಆಯಿತು. ಯಾಕೆ ಗೊತ್ತಾ, ನಾನು ಚಿಕ್ಕ ವಯಸ್ಸಲ್ಲಿ ಹೇಗಿದ್ನೋ ಅದೇ ರೀತಿ ಇತ್ತು ಮಗು. ನಾನು ಅವಳನ್ನ ನೋಡಿ ಹೇಗಿದೆಯಾ ಅಂತ ಕೇಳಿದ್ರೆ ತುಂಬ ಚೆನ್ನಾಗಿದ್ದೀನಿ ಕಣೋ, ನೋಡು ನಮ್ಮ ಮಗ ಇದ್ದಾನೆ ಜೊತೇಲಿ, ಇವ್ನು ನೋಡಿದ್ರೆ ಸಾಕು ನನಗೆ ನೀನೇ ನೆನಪಾಗ್ತೀಯ. ನನ್ನ ಜೀವನಕ್ಕೆ ಅರ್ಥನೇ ಇರಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆ ಥರ ದುಡ್ಡನ್ನ ತಂದು ಗಂಡನಿಗೆ ಕುಡಿಯೋಕ್ಕೆ ಕೊಡು, ಇಷ್ಟೇ ಆಗಿಬಿಟ್ಟಿತ್ತು. ಆದರೆ ನಿನ್ನಿಂದ ನನಗೆ ಇವನು ಸಿಕ್ತ, ಇವನು ನನ್ನ ಲೈಫಿಗೆ ಬಂದಿದ್ದಾದಮೇಲೆ ಇವನಿಗೋಸ್ಕರ ಬದುಕ್ತಾ ಇದ್ದೀನಿ ಇವಾಗ ಅಂತ ಹೇಳಿದ್ಲು. ಆ ಮಗುವಿನ ಕೆನ್ನೆನ 2 ಬಾರಿ ತಟ್ಟಿ ಒಂದು ಮುದ್ದು ಕೊಟ್ಟು ನಗ್ತಾ ಚೆನ್ನಾಗಿರು ಲೈಫಲ್ಲಿ ಅಂತ ಹೇಳಿ ಅಲ್ಲಿಂದ ಬಂದುಬಿಟ್ಟೆ. ಯಾಕೋ ಗೊತ್ತಿಲ್ಲ, ಈಗಲೂ ಕೂಡ ಚಂಚಲ ಅವಾಗವಾಗ ನೆನಪಾಗ್ತಾಳೆ. ಆದರೆ ಮತ್ತೆ ನಾನು ಆ ತಪ್ಪನ್ನು ಮಾಡೋಕ್ಕೋಗಲ್ಲ. ಯಾಕಂದರೆ ಈಗ ನನಗೆ ನನ್ನದೇ ಆದಂಥ ಸಂಸಾರ ಇದೆ, ಹೆಂಡತಿ ಇದ್ದಾಳೆ, ಮುದ್ದಾದ ಮಗು ಇದೆ. ಅವ್ರಿಗೆ ಮೋಸ ಮಾಡೋಕ್ಕೆ ಇವಾಗ ನನಗಿಷ್ಟ ಇಲ್ಲ ಅಲ್ವಾ. ಬಾಯ್. ಕತೆ ಎಲ್ಲಿಗೆ ಮುಗಿಯುತ್ತೆ.